ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಾವಾ ಲೈಫ್ ಸ್ಟೈಲ್. ಬನ್ನಿ ಇವತ್ತು ಮೆಣಸಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೆಳ್ಳುಳ್ಳಿ, ಒಂದು ಸ್ಪೂನಷ್ಟು ಮೆಣಸು, 2 ಸ್ಪೂನಷ್ಟು ಜೀರಿಗೆ, ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಖಾರಕ್ಕೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಹಿಡಿಯಷ್ಟು ಕೊಬ್ಬರಿ ತೊಗೊಂಡಷ್ಟು ಒಳ್ಳೆಯದು. ಏಕೆಂದರೆ ಕೈ ಕಾಲು ಮೂಳೆಗಳಿಗೆ, ಬೆನ್ನು ಮೂಳೆಗೆ ಅದು ಒಂದು ಒಳ್ಳೆ ಆಯಿಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಾಣಂತಿಯರಿಗೆ ಕೊಬ್ಬರಿನ ಹೆಚ್ಚಾಗಿ ಬಳಸೋದು ಉತ್ತಮ. ಅದಾದಮೇಲೆ ನಾವೀಗ ಏನೇನು ತೋರಿಸಿದ್ವಿ ಅದನ್ನೆಲ್ಲನೂ ನೀವು ಒಂದು ಮಿಕ್ಸಿ ಜಾರ್ಗೆ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಳಿ. ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಅದನ್ನು ಒಂದು ಪಾತ್ರೆಗೆ, ಯಾವ ಪಾತ್ರೆಯಲ್ಲಿ ನೀವು ಸಾರು ಮಾಡಬೇಕು ಅಂದ್ಕೊಂಡಿರ್ತೀರಲ್ವ ಆ ಪಾತ್ರೆಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಬಾಣಂತಿ ಸಾರು ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದು ಪಾರ್ಟ್ 5 ಆಲ್ರೆಡಿ 4 ಪಾರ್ಟ್ ವೀಡಿಯೋಸ್ ನಿಮಗೆ ಅವೈಲಬಲ್ ಇದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಹ್ಯಾಂಡಿಯಾಗಿ ವೀಡಿಯೋಸ್ ಸಿಗುತ್ತೆ. ಅದಾದಮೇಲೆ ಎಕ್ಸ್ಟ್ರಾ ನೀರೇನು ಬೇಡ, ಜಾರ್ಗೆ ಒಂದು ಗ್ಲಾಸಷ್ಟು ನೀರು ಸೇರಿಸ್ಕೊಂಡು ಮಿಕ್ಕಿದ ಮಿಶ್ರಣ ಎಲ್ಲ ಈಗ ಸೇರಿಸಿ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ನಾನು ಕನ್ಸಿಸ್ಟೆನ್ಸಿನೂ ಸಹ ತೋರಿಸ್ತಿದ್ದೀನಿ ನೋಡಿ. ಇಷ್ಟು ನೀವು ನೀರು ಸೇರಿಸ್ಕೊಂಡ್ರೆ ಸಾರು ರೆಡಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಬಾಣಂತಿರಿಗೆ ಸ್ವಲ್ಪ ಸಪ್ಪೆನೆ ಕೊಡೋದ್ರಿಂದ ನೋಡಿಕೊಂಡು ಉಪ್ಪು ಹಾಕಿ. ಆಮೇಲೆ ಒಂದು ಅರ್ಧ ಕಡ್ಡಿಯಷ್ಟು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀವಿ. ಇದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಿ. ಇನ್ನೊಂದು ಕಡೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು 2 ಸ್ಪೂನಷ್ಟು ತುಪ್ಪ ತಗೊಳ್ಳೋಣ. ಎಣ್ಣೆ ಹಾಕಬಾರ್ದು ಬಾಣಂತಿರಿಗೆ. ಅದಾದಮೇಲೆ ಸಾಸಿವೆ ಹಾಕಿ, ಕರಿಬೇವನ್ನ ಹಾಕಿ, ಈಗ ನಮ್ಮ ಒಗ್ಗರಣೆ ಏನು ಮಾಡಿರ್ತೀವಿ ಅದನ್ನು ಸಾರಿಗೆ ಸೇರಿಸ್ಕೊಳ್ಳಿ. ಈ ಒಂದು ಒಗ್ಗರಣೆ ಘಮ ಅಂತೂ ಮನೆ ಎಲ್ಲನೂ ಘಮ ಘಮ ಅನ್ನಿಸ್ಬಿಡುತ್ತೆ. ತುಪ್ಪದ ಒಗ್ಗರಣೆ ಬಾಣಂತಿ ಸಾರು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಮನೆಯವ್ರಿಗೂ ಗೊತ್ತಾಗುತ್ತೆ ಸುತ್ತಮುತ್ತ. ಸೊ ಇದಾದಮೇಲೆ ಬಿಸಿ ಅನ್ನಕ್ಕೆ ಒಂದೇ ಒಂದು ಸೌಟು ಅಥವಾ 1.5 ಸೌಟಷ್ಟು ಸಾರನ್ನ ಹಾಕಿ ಕೊಡಿ. ಜಾಸ್ತಿನೂ ಸಹ ಸಾರು ಹಾಕ್ಕೊಡ್ಬಾರ್ದು ಬಾಣಂತಿಯರಿಗೆ. ಅದ್ರ ಮೇಲೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.